ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಅವಧಿಯಲ್ಲಿ ವಾಡಿ ಪಟ್ಟಣಕ್ಕೆ 2 ಬಾರಿ ಭೇಟಿ ನೀಡಿದ್ರು. ಈ ಸವಿ ನೆನಪಿಗಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಪರ್ಶ ಭೂಮಿ ದರ್ಶನಕ್ಕಾಗಿ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಸಾಮರಸ್ಯ ವೇದಿಕೆಯ ಶ್ರೀಶೈಲ್ ಮುರುಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಅವಧಿಯಲ್ಲಿ ವಾಡಿ ಪಟ್ಟಣಕ್ಕೆ 2 ಬಾರಿ ಭೇಟಿ ನೀಡಿದ್ರು. ಈ ಸವಿ ನೆನಪು ನಿರಂತರವಾಗಿ ಇರೋಕ್ಕೋಸ್ಕರ ಏಪ್ರಿಲ್ 20 ಸಮಯ ಬೆಳಗ್ಗೆ 8:30 ಜಗತ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿನ ಪಟೇಲರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ಅನ್ನಪೂರ್ಣ ಕ್ರಾಸ್ ದಿಂದ ಶಹಬಾದ್ ರಸ್ತೆ ಬಂಕೂರು ಕ್ರಾಸ್ ಮಾರ್ಗವಾಗಿ ಶಹಬಾದ್ ರಾವೂರದಿಂದ ವಾಡಿ ಜಂಕ್ಷನ್ ನಲ್ಲಿ ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸನ್ಮಾನಿಸಿ ಅಲ್ಲೊಂದು ಕಾಟೆ ಮೇಲೆ ಕೂತ್ಕೊಂಡು ಒಂದು ಗಂಟೆ ಅವ್ರ ಜೊತೆ ಎಲ್ಲ ಸಮಯ ಕಳೆದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಹಿಂದುಳಿದ ವರ್ಗಕ್ಕೆ ಶಿಕ್ಷಣ ಭಾಳ ಅವಶ್ಯಕತೆ ಇದೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ನೀವೆಲ್ಲ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಈ ರೀತಿ 1 ಗಂಟೆ ಅಲ್ಲಿದ್ದವ್ರ ಜೊತೆ ಎಲ್ಲ ಮಾತಾಡಿ ಹೋಗಿದ್ರು. ಅದೇ ರೀತಿ 52ರಲ್ಲಿ ಬಂದಾಗ ತಮಿಳುನಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಬಂದಾಗ ಅಲ್ಲಿ 2 ಅವರ್ಸ್ ಅವ್ರು ಟೈಮ್ ಸ್ಪೆಂಡ್ ಮಾಡಿದರು. ಈ ರೀತಿ 2 ಸಾರ್ತಿ ಬಂದಿದ್ದರು. ಈ ವಿಷಯ ತುಂಬ ಜನಕ್ಕೆ ಗೊತ್ತೂ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸ್ಪರ್ಶ ಭೂಮಿ ನಾವೆಲ್ಲ ದರ್ಶನ ಮಾಡಬೇಕು. ನಮಗೆ ಅವರ ಪಂಚ ಕ್ಷೇತ್ರಗಳು ನಮ್ಗೆ ಹೋಲಿಕೆ ಆಗಿಲ್ಲ. ಅಟ್ಲೀಸ್ಟ್ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ವಾಡಿ ಗ್ರಾಮಕ್ಕೆ ಬಂದಿದ್ದರು, ಆ ಭೂಮಿ ಆದರೂ ದರ್ಶನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯುವಕರೆಲ್ಲ ಸೇರಿ ಸುಮಾರು ಒಂದು 200 ಬೈಕ್ ರ್ಯಾಲಿ ಮುಖಾಂತರ ನಾವು ನಾಳೆ ಬೆಳಗ್ಗೆ 8:30ಕ್ಕೆ ಈ ಜಗತ್ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವಿಶ್ವಗುರು ಬಸವಣ್ಣವರಿಗೆ ಮಾಲಾರ್ಪಣೆ ಮುಖಾಂತರ ಹಾಗೂ ಬಾಬು ಜಗಜೀವನ್ ರಾಮ್ ಅವರಿಗೆ ಮಾಲಾರ್ಪಣೆ ಮಾಡಿ, ಸರ್ದಾರ್ ವಲ್ಲಭ ಪಟೇಲ್ ಸರ್ಕಲ್ಗೆ ಪಟೇಲ್ ಸ್ಟ್ಯಾಚ್ಯುಗೆ ಮಾಲಾರ್ಪಣೆ ಮಾಡಿ, ಅನ್ನಪೂರ್ಣ ಕ್ರಾಸದಿಂದ ಶಹಬಾದ್ ಮುಖಾಂತರ ನಾವು ವಾಡಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಒಂದು 4 ವರ್ಷ ಹಿಂದೆ ಒಂದು ಮನೆತನ ಇದೆ ವಾಡಿ ಗ್ರಾಮದಲ್ಲಿ. ಅವರು ಮತಾಂತರ ಆಗೋ ಸಂದರ್ಭದಲ್ಲಿ, ಅಂದರೆ ಬೌದ್ಧ ಧರ್ಮ ಸ್ವೀಕರಿಸೋ ಸಂದರ್ಭದಲ್ಲಿ ಇಬ್ಬರು ಆ ಗ್ರಾಮದಿಂದ ಪ್ರತಿನಿಧಿಸಿದರು ಅಂತೇಳಿ ಇನ್ನೂ ಇದೆ, ಪಕ್ಕ ಹೆಸರನ್ನೇ ಗೊತ್ತಿಲ್ಲ ಅಷ್ಟು. ಅವರು ಒಂದು 4 ವರ್ಷ ಹಿಂದೆ ಸರಿ ಹೋಗಿದ್ದಾರೆ ಅಂಥೇಳಿ ಒಂದು ಸುದ್ದಿ ಇದೆ. ಅವ್ರ ಮನೆತನ ಇದೆ ಇನ್ನೂ ಆದರೂ. ಅವರು ಕುತ್ತಿ ಜಾಗಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಇದೆ. ಅಲ್ಲಿ ಈಗಿನ ಜನತೆ ಗೊತ್ತಾಗಬೇಕು, ಅಲ್ಲಿ ದರ್ಶನ ಮಾಡಬೇಕು. ನಮಗೆ ಅವರು ನಾಗ್ಪುರ್ಗೆ ಹೋಗೋಕ್ಕಾಗಿಲ್ಲ, ಅಥವಾ ದೆಹಲಿ ಹೋಗೋಕ್ಕಾಗಿಲ್ಲ, ಮುಂಬೈಗೆ ಹೋಗೋಕ್ಕಾಗಿಲ್ಲ, ಅಥವಾ ಲಂಡನ್ಗೆ ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲ ಬಂದಂಥ ಸ್ಥಳಕ್ಕೆ ನಾವೆಲ್ಲರೂ ದರ್ಶನ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು. ಯುವಕರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.